ಉಗ್ರ ಸಂಘಟನೆಯ ಬೆಂಬಲಿಗನಾಗಿರುವಂತಹ ಮೌಲ್ವಿಯ ಜೊತೆ ಕಾಂಗ್ರೆಸ್ ನಾಯಕರಿಗೆ ಏನು ಕೆಲಸ ಅಂತ ಯತ್ನಾಳ್ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಕೇವಲ ಟ್ವೀಟ್ಗಷ್ಟೇ ಇದನ್ನು ನಿಲ್ಲಿಸಿಲ್ಲ. ಇದರ ಬಗ್ಗೆ ಯತ್ನಾಳ್ ನಮ್ಮ ಜೊತೆ ಈಗ ಲೈವ್ನಲ್ಲಿ ಸಂಪರ್ಕದಲ್ಲಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಯತ್ನಾಳ್ ಅವರೇ, ಇದು ನೀವು ಮಾಡಿರುವಂತಹ ಟ್ವೀಟನ್ನು ಗಮನಿಸ್ತಾ ಇದ್ದೆ. ಈ ಟ್ವೀಟ್ ನೀವು ಕೆಲವು ರಾಜಕಾರಣಿಗಳು ರಾಜಕೀಯ ಕಾರಣಕ್ಕಾಗಿ ಕೆಲವರ ವಿರುದ್ಧ ಆರೋಪ ಮಾಡ್ತಿರ್ತೀರಿ, ಅದು ರಾಜಕೀಯ ಆರೋಪ. ಆದರೆ ಈ ಟ್ವೀಟ್ ತುಂಬ ಸೀರಿಯಸ್ ಆಗಿದೆ. ಇಡೀ ರಾಜ್ಯ ಇದರ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾದಂತಹ ಟ್ವೀಟು. ನಿಮಗೆ ಯಾವಾಗ ಈತನ ಬಗ್ಗೆ ಮಾಹಿತಿ ಸಿಕ್ತು? ನೀವು ಹಾಕಿರುವಂತಹ ಫೋಟೋ ನಿಜವಾದ, ಹೇಗೆ, ಏನು ಅಂತ? ನೋಡಿ, ಇದು ರಾಷ್ಟ್ರ ವಿರೋಧಿ ಇಸ್ಲಾಂ ಮೂಲಭೂತ ಚಟುವಟಿಕೆಗಳು ಮತ್ತು ಹಿಂದೂ ವಿರೋಧಿ ಪ್ರಚೋದನೆ ಭಾಷಣಗಳು ಇವೆಲ್ಲ ಭಾಳ ದಿವಸದಿಂದ ನಮ್ಮ ಗಮನದಲ್ಲಿತ್ತು. ಹಿಂದೆ ನನ್ನ ವಿರುದ್ಧನೇ ಒಂದು ಹೇಳಿಕೆ ಕೊಟ್ಟಿದ್ದರು. ಈ ಮೌಲ್ವಿ ಗೋಹತ್ಯೆ ನಿಷೇಧ ಆಗ್ಬೇಕಂತೇಳಿ ನಾವು ಹೋರಾಟ ಮಾಡುವಾಗ ಒಂದು ಬಕ್ರೀದ್ ದಿವಸ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಒಂದು ವೇಳೆ ನಾವು ಬಕ್ರೀದದಲ್ಲಿ ಆಕಳುಗಳನ್ನು ಕಡಿತೇವೆ, ಯತ್ನಾಳಿಗೆ ತಾಕತ್ತಿದ್ದರೆ ಬಂದು ಅದನ್ನು ತಡೀಲಿ, ಇಲ್ಲಾಂದರೆ ಯತ್ನಾಳ ಕೈ ಕಡಿತೀವಿ ಅನ್ನೋಂಥದ್ದು ಒಂದು ಪ್ರಚೋದನೆಕಾರಿ ಹೇಳಿಕೆಯನ್ನು ಒಂದು 7-8 ವರ್ಷದ ಹಿಂದೆ ಕೊಟ್ಟಿದ್ದ. ಅಲ್ಲಿಂದ ಸಾಕಷ್ಟು ಸಲ ಅವನ ಬಗ್ಗೆ ಆರೋಪಗಳಿದ್ದು. ಇವರು ISIS 2018ರಲ್ಲಿ ನಾನು ಶಾಸಕನಾದಾಗ ಈ ರೀತಿ ಒಂದು ಗಂಭೀರವಾದಂಥ ಇದು ಮಾಡಿದ್ಮೇಲೆ ಅಲ್ಲಿ SP ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಯಾವುದೇ ರೀತಿಯ ಸುರಕ್ಷತೆಯನ್ನು ನಾವು ಕೊಡ್ತೀವಿ, ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿದರು. ಅಲ್ಲಿಂದ ನಿರಂತರವಾಗಿ ಕೆಲವೊಂದು ಮಾಹಿತಿಗಳು ನನಗೆ ಸಿಗ್ತಾ ಇತ್ತು. ಇವರು ಉತ್ತರ ಪ್ರದೇಶಕ್ಕೆ ಹೋಗೋದು, ಕಾಶ್ಮೀರಕ್ಕೆ ಹೋಗೋದು, ಇವರು ಕೆಲವೊಂದು ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಇದೆ, ನಂಟಿದೆ ಅನ್ನೋಂಥದ್ದು ಸಾಕಷ್ಟು ಊಹಾಪೋಗಳಿದ್ದು. ಆದರೆ ಯಾವುದೇ ರೀತಿಯ ದಾಖಲೆಗಳು ಆಗಲಿ ಫೋಟೋ ಆಗಲಿ ನಮ್ಗೆ ಸಿಕ್ಕಿರಲಿಲ್ಲ. ಈಗ ನಿನ್ನೆ ನಾನು ಎಲ್ಲ ಚಾನಲ್ಗಳನ್ನು ಏನು ನಾನು ರಾತ್ರಿ ಸುದ್ದಿವಾಹಿನಿ ನೋಡ್ತಾ ಇದ್ದೆ, ಆವಾಗ ಈ ಮನುಷ್ಯನ ಫೋಟೋ ಕರ್ನಾಟಕದ ಮುಖ್ಯಮಂತ್ರಿಯ ಪಕ್ಕದಲ್ಲಿ ಬಂದಿದ್ದರಿಂದ ನಾನು ಆ ಎಲ್ಲ ಫೋಟೋಗಳನ್ನು ತರಿಸಿದೆ. ಇವತ್ತು ಬೆಳಿಗ್ಗೆ ನಮ್ಮ ಸುವರ್ಣಸೌಧದಲ್ಲಿ ನಾವೊಂದು ಹೇಳಿಕೆಯನ್ನು ಕೊಟ್ಟೆ. ISIS ನೆಂಟುನಿರುವಂತಹ ಈ ವ್ಯಕ್ತಿಯ ಜೊತೆಗೆ ಮುಖ್ಯಮಂತ್ರಿಗಳು ಇರುವುದು ಸರಿಯಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟ ಮೇಲೆ ಅವ್ರು ಕೆಲವೊಂದು ಪತ್ರಕರ್ತರು ಕೇಳಿದ್ರು, ಇದಕ್ಕೆ ನಿಮ್ಮ ಆಧಾರ ಏನಿದೆ ಅಂತೇಳಿ. ನಾನು ಒಂದು ವಾರ ಸಮಯ ತೊಗೊಂಡಿದ್ದೆ, ಆದರೆ ಅಷ್ಟರೊಳಗೇ ನನಗೆಲ್ಲ ಮಾಹಿತಿ ಇರೋದ್ರಿಂದ ಇವತ್ತೇ ನಾನು Xನಲ್ಲಿ ಅದನ್ನು ಟ್ವೀಟ್ ಮಾಡುವಂಥದ್ದು ಮಾಡಿದ್ದೀನಿ. ಇದು ಯಾವುದೋ ನಕಲಿ ಇಲ್ಲ, ಏನೂ ಇಲ್ಲ. ಈಗಾಗಲೇ ಕೇಂದ್ರ ಗೃಹ ಮಂತ್ರಿಗಳಿಗೆ NIAಕ್ಕೆ ಇದನ್ನು ಕೊಡಬೇಕು. ಇಂಥ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಮೌಲ್ಯಗಳ ಮೇಲೆ ಸರ್ಕಾರ ಸದಾ ಹದ್ದಿನ ಕಣ್ಣಿಟ್ಟು ಇಂಥವರನ್ನು ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಆಗ್ರಹ ಮಾಡಿದ್ದೇನೆ. ಯತ್ನಾಳ್ ಅವರೇ, ನೀವು ಸಿದ್ದರಾಮಯ್ಯನವರ ಜೊತೆ ಈ ಮೌಲ್ವಿ ಕಾಣಿಸಿಕೊಂಡ ನಂತರ ಈ ಆರೋಪವನ್ನು ಮಾಡ್ತಿದ್ದೀರಿ. ಈ ಮೊದಲಿಗೆ ಈ ಮೌಲ್ವಿಯ ವಿರುದ್ಧ ಯಾವುದೇ ರೀತಿಯ ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಲಿಲ್ಲ. ನಿಮಗೆ ಈತ ISIS ಉಗ್ರ ಸಂಘಟನೆಯ ನಾಯಕರನ್ನು ಭೇಟಿಯಾಗಿದ್ದಾನೆ, ಅವ್ರ ಜೊತೆ ಸಂಪರ್ಕದಲ್ಲಿದ್ದಾನೆ ಅಂತ ಯಾವಾಗಿಂದ ಮಾಹಿತಿ ಇತ್ತು ಅಂತ? ಯಾಕಂದರೆ ಸಿದ್ದರಾಮಯ್ಯನವ್ರ ಜೊತೆ ಕಾಣಿಸಿಕೊಂಡ ತಕ್ಷಣ ಇದೊಂದು ಪೊಲಿಟಿಕಲ್ ಟರ್ನ್ ತಗೊಂಡ್ಬಿಡುತ್ತೆ. ಆದರೆ ಇದು ಪೊಲಿಟಿಕಲ್ ಟರ್ನ್ ಆಗಬಾರ್ದು, ಇದು ಸೀರಿಯಸ್ ವಿಷಯ. ಹಾಗಾಗಿ ನಿಮಗೆ ಮೊದಲೇ ಮಾಹಿತಿ ಇತ್ತಾ ಅಥವಾ ಸಿದ್ದರಾಮಯ್ಯನವರ ಜೊತೆ ಕಾಣಿಸಿಕೊಂಡ ನಂತರ ಸಿಕ್ಕ ಮಾಹಿತಿನ ಅಂತ? ಇದನ್ನು ಈ ಫೋಟೋಗಳ ಬಗ್ಗೆ ಕೆಲವೊಂದು ಜನ ಹೇಳ್ತಾ ಇದ್ರು. ಅದು ನಾ ಏನು ಹೇಳಿದ್ದೆ ಅಂದರೆ, ಆ ರೀತಿ ಯಾವುದೇ ಫೋಟೋಗಳಾಗಲಿ ಅವರ ಯಾವುದೇ ದಾಖಲೆ ಇರಲಾರ್ದೇ ನಾನು ಆರೋಪ ಮಾಡಲಿಕ್ಕೆ ಆಗೋದಿಲ್ಲ. ಆ ದಾಖಲೆಗಳು ಕೊಟ್ಟರೆ ಮಾತ್ರ ನಾನು ಅದನ್ನು ಪ್ರಸ್ತಾಪ ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳಿದ್ದೆ. ಅದನ್ನು ನಿನ್ನೆ ನಾನು ಸಂಪರ್ಕ ಮಾಡಿದಾಗ ಏನು ಅವರು ಬೆಳಿಗ್ಗೆ ನನಗೆ ಆ ದಾಖಲೆಗಳನ್ನು ಫೋಟೋಗಳನ್ನು ಕಳಿಸ್ತೀನಿ ಅಂದಿದ್ರು. ಅವು ಕಳಿಸುವಂಥದ್ದು ಕನ್ಫರ್ಮ್ ಆದಮೇಲೆ ನಾನು ಈ ಒಂದು ಹೇಳಿಕೆಯನ್ನು ಕೊಟ್ಟ ತಕ್ಷಣ ಒಂದು ತಾಸಿನಲ್ಲೇ ನನಗೆ ಎಲ್ಲ ಈ ಫೋಟೋಗಳು ನನಗೆ ಲಭ್ಯ ಆಯಿತು. ಅದನ್ನು ನಾನು ಇವತ್ತು ನನ್ನ Xನಲ್ಲಿ ಅದನ್ನು ಈಗಾಗಲೇ ಟ್ವೀಟ್ ಮಾಡಿದ್ದೇನೆ. ಒಟ್ಟಾರೆ ಈ ಒಂದು ತನಿಖೆ ಏನಿದೆ, ನಾನು ರಾಜಕೀಯ ದುರುದ್ದೇಶದಿಂದ ನಾನು ಈ ಒಂದು ಟೀಕೆ ಮಾಡ್ತಾಯಿಲ್ಲ. ನಮ್ಮ ರಾಷ್ಟ್ರದ ಹಿತಾಸಕ್ತಿ, ನಮ್ಮ ಧರ್ಮದ ಹಿತಾಸಕ್ತಿ, ಕರ್ನಾಟಕದ ಭದ್ರತೆ ಹಿತಾಸಕ್ತಿ. ಯಾಕಂದ್ರೆ ನಿರಂತರವಾಗಿ ಬೆಂಗಳೂರಿನಲ್ಲಿ ಬಾಂಬ್ ಹಾಕುವಂಥ
ಒಂದು ಮೇಲ್ ಬರುವಂಥದ್ದು, ಅಲ್ಲಲ್ಲಿ ಒಂದು ರೀತಿ ಬೆಂಗಳೂರು ಒಂದು ಈ ಭಯೋತ್ಪಾದಕರ ಅಡುಗುತಾಣ ಆಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ದೃಷ್ಟಿಯಿಂದ ಇವತ್ತು ನಾನು ಅದನ್ನು ಬಹಿರಂಗಪಡಿಸಿದ್ದೇನೆ. ಯತ್ನಾಳ್ ಅವರೇ, ನೀವು ಹೇಳಿದ ಕರೆಕ್ಟಾಗಿದೆ, ಇದು ರಾಜಕೀಯ ಆರೋಪ ಆಗಬಾರ್ದು, ಇದು ಸೀರಿಯಸ್ ತನಿಖೆ ಆಗಬೇಕು ಅಂತ ನೀವು ಅಮಿತ್ ಶಾ ಅವರಿಗೆ ಬರೆದ ಪತ್ರದಲ್ಲಿ ಹೇಳ್ತೀರಿ. ನಿಶ್ಚಿತ ನೋಡಿ, ನಾನು ನೋಡಿ ಪತ್ರದಲ್ಲಿ ಹೇಳ್ತೀರಿ, ಹೇಳಿ, ಪೀರಾ ಈಸ್ ಬ್ರಿಂಗಿಂಗ್ ಫಂಡ್ಸ್ ಫ್ರಮ್ ಮುಸ್ಲಿಂ ಕಂಟ್ರೀಸ್ ವಿತ್ ದ ಇಂಟೆನ್ಷನ್ ಆಫ್ ಕ್ರಿಯೇಟಿಂಗ್ ಅನ್ರೆಸ್ಟ್ ಇನ್ ಅವರ್ ನೇಷನ್. ಭಾರತದಲ್ಲಿ ಗಲಭೆಯನ್ನು ಸೃಷ್ಟಿಸೋದಕ್ಕೆ ಪೀರಾ ಮಧ್ಯಪ್ರಾಚ್ಯದ ದೇಶಗಳಿಂದ ದುಡ್ಡನ್ನು ತರ್ತಾನೆ ಅಂತ. ಹೌದೌದು, ಈ ಮಾಹಿತಿ ನಿಮಗಿದೆಯಾ ಅಂತ? ಹೌದೌದು, ಈಗ ಅದೂ ಮಾಹಿತಿ ಇದೆ. ಅದು ಕೆಲವೊಂದು ದಿವಸಗಳಲ್ಲಿ ಆ ಮಾಹಿತಿ ನನಗೆ ದಾಖಲೆ ಸಿಕ್ಕೊಳ್ಳೇ ನನಗೆ 100ಕ್ಕೆ 100ರಷ್ಟು ಆ ಮಾಹಿತಿ ಸಿಗ್ತೈತೆ ಅನ್ನೋ ವಿಶ್ವಾಸದಲ್ಲಿದ್ದೀನಿ. ಅದು ಸಿಕ್ಕ ಮೇಲೆ ನಾನು ನಿಮ್ಮ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೇನೆ. ಒಂದು ಯತ್ನಾಳ್ ಅವರೇ, ಒಂದು ಆರೋಪ ಏನಿದೆ ಅಂದರೆ, ನಿಮ್ಮ ಮನೆಯ ಸನಿಹದಲ್ಲೇ ಈತ ಒಂದು ಮಸೀದಿಯನ್ನು ಮಾಡ್ಕೊಂಡಿದ್ದಾನೆ, ಈತನ ಮನೆ ಇದೆ, ಆ ಕಾರಣಕ್ಕೆ ನಿಮ್ಗೆ ಹಲವು ದಿನಗಳಿಂದ ನೀವು ಹಿಂದುತ್ವದ ನಾಯಕರು, ಆ ಕಾರಣಕ್ಕಾಗಿ ನಿಮಗೆ ಮತ್ತು ಈ ಮೌಲ್ವಿಗೆ ತಿಕ್ಕಾಟ ಇತ್ತು, ಆ ದ್ವೇಷಕ್ಕೆ ಯತ್ನಾಳ್ ಅವರು ಈ ರೀತಿಯಾದಂತಹ ಆರೋಪ ಮಾಡ್ತಿದ್ದಾರೆ ಅಂತ ಈ ಮೌಲ್ವಿಯ ಸಹಚರರು, ಬೇರೆ ಧರ್ಮಗುರುಗಳು ಇವತ್ತು ನಮ್ಮ ಜೊತೆ ಮಧ್ಯಾಹ್ನ ನ್ಯೂಸ್ನಲ್ಲಿ ಲೈವಿಗೆ ಬಂದವರೆಲ್ಲ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ ಆರೋಪ ಮಾಡುವುದು ಸುಮ್ಮನೆ ಮಾಡಿ ಹಿಟ್ ಆ್ಯಂಡ್ ರನ್ ಆಗುವಂಥದ್ದಲ್ಲ. ದಾಖಲೆ ಸಹಿತ ಮಾತಾಡಬೇಕಾಗ್ತದೆ. ಏನೂ ಇಲ್ಲಾರ್ದೇ ನಾವೆಲ್ಲ ಹಾಗೆಲ್ಲ ಆರೋಪ ಮಾಡಿದ್ದೀವಿ, ನಾಳೆನೇ ನೀವೇ ಪ್ರಶ್ನೆ ಮಾಡ್ತೀರಿ, ಏನಿದೆ ನಿಮ್ಮಲ್ಲಿ ದಾಖಲೆ, ಯಾಕೆ ರೀತಿ ಹಿಟ್ ಆ್ಯಂಡ್ ರನ್ ಮಾಡ್ತೀರಿ, ಬರೀ ನೀವು ಹೇಳಿಕೆ ಕೊಡೋದ್ರಾಗ ಸೂರರ ಅಥವಾ ಏನಾದರೂ ಇದೇ ಪ್ರಶ್ನೆ ನೀವು ಇದನ್ನು ಕೇಳ್ತೀರಿ. ಇಲ್ಲಿ ಪ್ರಶ್ನೆ ಬಂದಿದ್ದು ನನ್ನ ಪಕ್ಕದಲ್ಲಿ ಒಂದು ಮದ್ರಸಾ ಇದೆ, ಅಲ್ಲಿಯೂ ಸಹ ಉತ್ತರ ಪ್ರದೇಶ ಆ ಕಡೆ ಈ ಕಡೆಯಿಂದ ಬೇರೆ ಬೇರೆ ರಾಜ್ಯ ದೇಶದಿಂದ ಮೌಲ್ವಿಗಳಲ್ಲಿ ಈ ಒಂದು ಏನು ಅವರ ಇಸ್ಲಾಂ ಮೂಲಭೂತವಾದ ಶಿಕ್ಷಣ ಕೊಡಲಿಕ್ಕೆ ಅಲ್ಲಿ ಬರ್ತಾರೆ ಮದ್ರಸಾದಲ್ಲಿ. ಅಲ್ಲಿ ಚಟುವಟಿಕೆಗಳು ನಡೀತವೆ. ಅಲ್ಲಿ ಏನೇನು ನಡೀತೈತೆ ಅನ್ನೋಂಥದ್ದು ಈಗಾಗಲೇ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ದೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು. ಇವತ್ತು ಯಾವುದೇ ಏನು ಒಂದು ಸಾಕ್ಷ್ಯಾಧಾರಗಳಿಲ್ಲಾರ್ದೆ ಆರೋಪ ಮಾಡಿಲ್ಲ ನಾನು, ಮತ್ತು ಸಿದ್ದರಾಮಯ್ಯನವ್ರನ್ನ ನಾ ಗುರಿಯಾಗಿ ಮಾಡಿಲ್ಲ. ನಾ ಹೇಳಿದ್ದೇನೆಂದರೆ, ಇಂಥ ದೇಶದ್ರೋಹಿಗಳನ್ನು, ಹಿಂದೂ ಧರ್ಮವನ್ನು ನಾಶ ಮಾಡುವಂಥ ಪ್ರಚೋದನೆಕಾರಿ ಭಾಷಣ ಮಾಡುವಂಥವ್ರನ್ನ ಜೊತೆಗೆ ಮುಖ್ಯಮಂತ್ರಿಗಳು ವೇದಿಕೆ ಹಂಚಿಕೊಂಡಿದ್ರ ಬಗ್ಗೆ ನಮಗೆ ಭಾಳ ಒಂದು ಅಸಮಾಧಾನ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಗಂಭೀರವಾದಂಥ ಒಂದು ವಿಷಯವನ್ನು ಇವತ್ತು ನಾನು ಬಹಿರಂಗಪಡಿಸಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ಆರೋಪ ಆಗಲಿ, ಯಾವುದೇ ರೀತಿಯ ದ್ವೇಷದ ಒಂದು ಆರೋಪ ಆಗಲಿ ಮಾಡಿಲ್ಲ. ಯತ್ನಾಳ್ ಅವರೇ, ಭಾರತದಲ್ಲಿರುವಂತಹ ಹಲವು ಮುಸ್ಲಿಮರು, ಮುಸ್ಲಿಂ ಧರ್ಮಗುರುಗಳು ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಕಾರಣಗಳಿಗೆ ಹೋಗ್ತಾರೆ, ಧಾರ್ಮಿಕ ಕ್ಷೇತ್ರಗಳನ್ನು ನೋಡೋದಕ್ಕೆ ಹೋಗ್ತಾರೆ. ಆದರೆ ಈತ ಉಗ್ರರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದ ಅಂತ ನೀವೊಂದು ಫೋಟೋ ಟ್ವೀಟ್ ಮಾಡಿದ್ರಿ, ನಮ್ಮ ಸ್ಕ್ರೀನ್ ಮೇಲೆ ಕೂಡ ಅದನ್ನು ತಗೊಳ್ಳಿ. ಐಸಿಸ್ ಉಗ್ರ ಸಂಘಟನೆಯ ಬಾವುಟದ ಜೊತೆಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ. ಅದು ನಿಜವಾಗ್ಲೂ ಐಸಿಸ್ ಉಗ್ರ ಸಂಘಟನೆಯ ನಾಯಕರೇನಾ? ಏನು ಮಾಹಿತಿ ಇದೆ ನಿಮ್ಮ ಹತ್ರ ಅಂತ? ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳೇನಿವೆ ಅವೆಲ್ಲ ಯಾವ ಮೂಲದಿಂದ ನನಗೆ ಕೊಟ್ಟಿದ್ದಾರೆ, ಅವೆಲ್ಲ ಆ ಒಂದು ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂಥದ್ದೇ ಇದೆ. ಅದು ISIದ ಬ್ಯಾನರ್ ಇದೆ, ISIದ ಧ್ವಜ ಇದೆ. ಅದು ಹೆಂಗೆ ನೀವು ನಕಲಿ ಅಂತ ಹೇಳಿಕ್ಕಾಗ್ತದೆ? ಅದೇನು ಕ್ರಿಯೇಟಿವ್ ಇರೋದಿಲ್ಲ. ಅಂದರೆ ನಿಮ್ಮ ಆರೋಪ ಈತನಿಗೆ ನಿಜವಾಗ್ಲೂ ಐಸಿಸ್ ಉಗ್ರ ಸಂಘಟನೆಯ ಉಗ್ರರ ಜೊತೆ ನಂಟಿದೆ ಅನ್ನೋದು? ನಿಶ್ಚಿತವಾಗಿ ನಮ್ಮ ಆರೋಪ ಅದೇ ಇದೆ. ಅದಕ್ಕೇ ರಾಷ್ಟ್ರದ ಗೃಹ ಮಂತ್ರಿಗಳಾದಂಥ ಶ್ರೀ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದೇನೆ. ಈ NIAದಿಂದ ಸಂಪೂರ್ಣ ತನಿಖೆ ಆಗಬೇಕು. ಇದು ಏನು ಸತ್ಯ ಏನಿದೆ, ಅವ್ರದ್ದು ಚಲನವಲನ ಮೇಲೆ ನಿಗಾ ಇಡಬೇಕು. ಅವರು ಯಾವ್ಯಾವ ಊರಿಗೆ ಹೋಗ್ತಾರೆ, ಯಾವ ದೇಶಕ್ಕೆ ಹೋಗಿದ್ದಾರೆ, ಅವರ ಪ್ರತಿಯೊಂದು ಚಟುವಟಿಕೆಯನ್ನು ಕಳೆದ ಒಂದು 10 ವರ್ಷದ ಅವ್ರದ್ದೆಲ್ಲನೂ ಕೂಲಂಕುಷವಾಗಿ NIA ಅವನ್ನ ಪೂರ್ತಿಯಾಗಿ ತನಿಖೆ ಮಾಡಿದ್ರೆ ಪೂರ್ಣ ಪ್ರಮಾಣದ ಸತ್ಯ ಹೊರಗೆ ಬರ್ತದೆ. ಈತನ ಜೊತೆ ವೇದಿಕೆ ಹಂಚಿಕೊಂಡ್ರಲ್ಲ CM ಸಿದ್ದರಾಮಯ್ಯನವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಬಹುಶಃ ಅವರಿಗೆ ಈತನ ಹಿನ್ನೆಲೆಯ ಬಗ್ಗೆ ಮಾಹಿತಿ ಇಲ್ಲದೇನೂ ಕೂಡ ಇರಬಹುದು.
ನೋಡಿ ಈಗ ಅವ್ರ ಪಕ್ಕದಲ್ಲಿ ಇದ್ದಾರಲ್ಲ ಅವ್ರಿಗೆಲ್ಲ ಗೊತ್ತಿದೆಯಲ್ಲ ಇವನು ನೋಡಿ ಮೊನ್ನೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಮುಸ್ಲಿಂ ಕಾರ್ಪೊರೇಟರ್ ಮಹಿಳೆ, ಆ ಮಹಿಳೆಯ ಗಂಡನ ಕೊಲೆ ಆಯಿತು. ಏನೋ ಭೀಕರವಾದಂಥ ಕೊಲೆ ಅವ್ರ ಮನೆ ಮುಂದೆನೇ. ಆ ಕೊಲೆಯಲ್ಲಿ 3ನೇ ಆರೋಪಿ ಈ ವ್ಯಕ್ತಿನೇ, ಈ ಮೌಲ್ವಿನೇ ಅದೇನ. ಏನು ನಾನು ಇವತ್ತು ಆರೋಪ ಮಾಡ್ತಾ ಇದ್ದೀನಿ ಅದು FIR ಆಗಿದೆ. ಕಾಂಗ್ರೆಸ್ ಸರ್ಕಾರ ಬತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಆ ಕಾರ್ಪೊರೇಟರ್ ಕುಟುಂಬದವರು ಇನ್ನೂ ಭಯದ ವಾತಾವರಣದಲ್ಲಿದ್ದಾರೆ. SP ಗಳಿಗೆ, DGPಗೆ, IGPಗೆ ಎಲ್ಲರಿಗೂ ಮನವಿ ಕೊಟ್ಟರು ಸಹ ಅವ್ರ ರಕ್ಷಣೆನೂ ಯಾರೂ ಮಾಡ್ತಾ ಇಲ್ಲ. ಈ ರೀತಿಯ ಒಂದು ವಾತಾವರಣ ವಿಜಯಪುರ ನಗರದಲ್ಲಿ ಈ ಒಂದು ಮೌಲ್ವಿಯಿಂದ ನಿರ್ಮಾಣ ಆಗಿದೆ. ಯತ್ನಾಳ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸುವರ್ಣ ನ್ಯೂಸ್ ನೇರವಾಗಿ ಆ ಹೆಣ್ಮಗಳು ಕಾರ್ಪೊರೇಟರ್ ಧನ್ಯವಾದಗಳು ಯತ್ನಾಳ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಭಾಗಿಯಾಗಿದ್ದಕ್ಕೆ. ಯತ್ನಾಳ್ ಅವರ ಹೇಳ್ತಿದ್ದಾರೆ, ಇದು ನಕಲಿ ಫೋಟೋ ಅಲ್ಲ, ಅಸಲಿಯಾದಂತಹ ಫೋಟೋ. ಈ ವ್ಯಕ್ತಿಯ ವಿರುದ್ಧ ತನಿಖೆಯಾಗಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.